29ನೇ ರಾಜ್ಯ ಮಟ್ಟದ ಅಂತರ ಶಾಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಹಾಗೂ ಬಾಂಧವ ಕಪ್ 2026 ಸಮಾರೋಪ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಮುಖ್ಯ ಅತಿಥಿ. ಫಿಸಿಕಲ್ ಎಜುಕೇಷನ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಲಾದ 29ನೇ ರಾಜ್ಯ ಮಟ್ಟದ ಅಂತರ ಶಾಲಾ ವಾಲಿಬಾಲ್ ಚಾಂಪಿಯನ್ಶಿಪ್ ಬಾಲಕರು ಮತ್ತು ಬಾಲಕಿಯರು ಬಾಂಧವ ಕಪ್ 2026ರ ಸಮಾರೋಪ ಸಮಾರಂಭವು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಭಾಗವಹಿಸಿ ವಿಜೇತ ತಂಡಗಳಿಗೆ ಟ್ರೋಫಿ, ಪದಕ ಹಾಗೂ ಪ್ರಶಸ್ತಿ ಪತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು, ರಾಜ್ಯದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಬೆಳೆಸುವಲ್ಲಿ ಇಂತಹ ರಾಜ್ಯ ಮಟ್ಟದ ಶಾಲಾ ಕ್ರೀಡಾಕೂಟಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿಯೂ ಸಾಧನೆ ಮಾಡಿ ರಾಜ್ಯ ಹಾಗೂ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದು ಕರೆ ನೀಡಿದರು. 3 ದಿನಗಳ ಕಾಲ ನಡೆದ ಈ ಚಾಂಪಿಯನ್ಶಿಪ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ 106 ಶಾಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಬಾಲಕರ ಹಾಗೂ ಬಾಲಕಿಯರ ವಿಭಾಗಗಳಲ್ಲಿ ನಡೆದ ಪಂದ್ಯಗಳು ಕ್ರೀಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾದವು. 3 ದಿನಗಳ ಕಾಲ ನಡೆದ ಬಾಂಧವ ಕಪ್ 2026ರ ಪಂದ್ಯಾವಳಿಯನ್ನು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ ನಗರಸಭಾ ಸದಸ್ಯರು ಎನ್ ನಾಗರಾಜು ಅವರು ಆಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಕ್ಷೇತ್ರದ ಗಣ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಕ್ರೀಡಾಪಟುಗಳು, ತರಬೇತುದಾರರು, ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಾಂಧವ ಕಪ್ 2026ರ ಯಶಸ್ವಿ ಆಯೋಜನೆಗಾಗಿ ಶ್ರಮಿಸಿದ ಆಯೋಜಕರು, ತೀರ್ಪುಗಾರರು, ಸ್ವಯಂ ಸೇವಕರು ಹಾಗೂ ಅಭಿನಂದನೆ ಸಲ್ಲಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ವಿಜೇತ ಹಾಗೂ ರನ್ನರ್ ಆಫ್ ತಂಡಗಳಿಗೆ ಟ್ರೋಫಿ ಮತ್ತು ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ಪಂದ್ಯಾವಳಿಯ ಫಲಿತಾಂಶಗಳು: 17 ವರ್ಷದೊಳಗಿನ ಬಾಲಕರ ವಿಭಾಗ ಪ್ರಥಮ ಸ್ಥಾನ ಡಿವೈಎಸ್ಇ ವಿದ್ಯಾನಗರ, ದ್ವಿತೀಯ ಸ್ಥಾನ ಡಿವೈಇಎಸ್ ಹೊಸಪೇಟೆ, ತೃತೀಯ ಸ್ಥಾನ ಬ್ಲೂಬೆಲ್ ಶಾಲೆ, ಚತುರ್ಥ ಸ್ಥಾನ ನಿಸರ್ಗ ಶಾಲೆ. 17 ವರ್ಷದೊಳಗಿನ ಬಾಲಕಿಯರ ವಿಭಾಗ ಪ್ರಥಮ ಸ್ಥಾನ ಪ್ರಾರ್ಥನಾ ಶಾಲೆ, ದ್ವಿತೀಯ ಸ್ಥಾನ ಕಾರ್ಮೆಲ್ ಕಾನ್ವೆಂಟ್, ತೃತೀಯ ಸ್ಥಾನ ಮಹಿಳಾ ಸೇವಾ ಸಮಾಜ, ಚತುರ್ಥ ಸ್ಥಾನ ಡಿಪಿಎಸ್ ಈಸ್ಟ್. ಅತ್ಯುತ್ತಮ ಆಟಗಾರ್ತಿ ಓನ್ಸಿ. 14 ವರ್ಷದೊಳಗಿನ ಬಾಲಕರ ವಿಭಾಗ ಪ್ರಥಮ ಸ್ಥಾನ ಚಿತ್ರಕೂಟ ಶಾಲೆ, ದ್ವಿತೀಯ ಸ್ಥಾನ ಸೆಂಟ್ ಜೋಸೆಫ್ಸ್, ತೃತೀಯ ಸ್ಥಾನ ಆರಾಧನಾ ಅಕಾಡೆಮಿ, ಚತುರ್ಥ ಸ್ಥಾನ ಸಂವೇಶ್ ಶಾಲೆ. ಅತ್ಯುತ್ತಮ ಆಟಗಾರ ಕೀರ್ತನ್ ಚಿತ್ರಕೂಟ. 14 ವರ್ಷದೊಳಗಿನ ಬಾಲಕಿಯರ ವಿಭಾಗ ಪ್ರಥಮ ಸ್ಥಾನ ಕ್ರೈಸ್ಟ್ ಕಿಂಗ್ ಉಡುಪಿ, ದ್ವಿತೀಯ ಸ್ಥಾನ ಚಿತ್ರ ಶಾಲೆ, ತೃತೀಯ ಸ್ಥಾನ ಮೀರಾಂಬಿಕಾ ಶಾಲೆ, ಚತುರ್ಥ ಸ್ಥಾನ ಸ್ಯಾನ್ ಸಿಟಿ ಶಾಲೆ. ಅತ್ಯುತ್ತಮ ಆಟಗಾರ್ತಿ ತ್ರಿಷ್ಮಾ ಉಡುಪಿ. ಸಂಘಟನಾ ಸಮಿತಿ ಅಧ್ಯಕ್ಷರು ಎನ್ ನಾಗರಾಜು, ನಿಸಾರ್ ಅಹಮದ್, ಅಸ್ಲಂ ಪಾಷಾ, ನಂಜುಂಡಸ್ವಾಮಿ, ರಂಗಸ್ವಾಮಿ, ಶಂಕರಪ್ಪ, ಆರ್ ಸುರೇಶ್, ಸತೀಶ್, ಚಿನ್ನರಾಜ್ ಉಪಸ್ಥಿತರಿದ್ದರು. ಬಾಂಧವ ಕಪ್ ವಾಲಿಬಾಲ್ ಟೂರ್ನಮೆಂಟು 3 ದಿವಸಕ್ಕೆ ಮುಂಚೆ ಪ್ರಾರಂಭ ಆಯಿತು. 29 ವರ್ಷಗಳಿಂದ ಸತತವಾಗಿ ಈ ಬಾಂಧವ ಕಪ್ಪು ರಾಜ್ಯ ಮಟ್ಟದ ವಾಲಿಬಾಲ್ ಟೂರ್ನಮೆಂಟು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಭಾಗವಹಿಸುವಂಥ ಅವಕಾಶ ಇದೆ. 29 ವರ್ಷ ನಾನು ಕೂಡ ಸತತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. 106 ಜನ ಮಕ್ಕಳು ರಾಜ್ಯದ ಎಲ್ಲ ಭಾಗದ 100 ಸಾವಿರಾರು ಜನ ಬಂದಿದ್ದರು. ಒಳ್ಳೆ ವಸತಿ, ಊಟದ ವ್ಯವಸ್ಥೆ ಎಲ್ಲ ಕೂಡ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಮಾಡಿ ಈ ಟೂರ್ನಮೆಂಟ್ನ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅಭಿನಂದನೆಗಳು. ಕಪ್ 2026 ಇವತ್ತು ವಾಲಿಬಾಲು 28ನೇ ವರ್ಷ ಮುಗಿದು 29ನೇ ವರ್ಷ ಈ ವಾಲಿಬಾಲು 3 ದಿವಸದಿಂದ ನಡೀತಾ ಇದೆ. 16, 17, 18 ಈ ವಾಲ್ ಪಂದ್ಯಾವಳಿಯೊಳಗೂ ಸುಮಾರು 200 ಟೀಮು, 3000 ಜನದ ಮೇಲೆ ಮಕ್ಕಳು ಎಲ್ಲ ಸ್ಕೂಲ್ಗಳಿಂದ ಬಂದು ಇವತ್ತು ವಾಲಿಬಾಲ್ ಆಡಿ
ಇವತ್ತು ಸಮಾರಂಭ ಕೂಡ ನಡೆದಿದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ವಿ. ಅವ್ರಿಗೆಲ್ಲ ಊಟ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಕೂಡ ಮಾಡಿದ್ವಿ. ಅದಕ್ಕೆ ಸನ್ಮಾನ ಜನಪ್ರಿಯ ಜಲ ಸಂಪನ್ಮೂಲ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅವರು ಸಹಕಾರ ಆಶೀರ್ವಾದದಿಂದ ಈ ಟೂರ್ನಮೆಂಟು ತುಂಬ ಚೆನ್ನಾಗಿ ನಡೀತಿದೆ. ಅದರಲ್ಲಿ ವಿಶೇಷವಾಗಿ ಎಲ್ಲರೂ ಸಹಕಾರದಿಂದ ಈ ಟೂರ್ನಮೆಂಟು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯೋಕ್ಕಾಗತ್ತೆ. ಯಾರು ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದು 10 ಜನ ಸೇರಿದರೆ ಏನು ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ನಮ್ಮ ಪೇಸಾ ಅಕಾಡೆಮಿನೇ ಮೊದಲಿಂದ ಆರ್ಗನೈಸ್ ಮಾಡೋದು ಇನ್ನೊಂದಲ್ಲ. ಪೇಸಾ ಟೀಚರ್ಸ್ ಇದ್ದಾರೆ, ಒಳ್ಳೆ ಟೀಚರ್ಸು. ನಾವೆಲ್ಲ ಜೊತೆಯಲ್ಲಿ ಮೊದಲಿಂದ ಕೂಡ 35-40 ವರ್ಷದಿಂದ ನಾವೆಲ್ಲ ಜೊತೆಯಲ್ಲಿ ಅಣ್ಣ ತಮ್ಮನ ಥರ ಇದ್ದೀವಿ. ಏನಾದರೂ ಇವತ್ತು ಈ ಬೆಂಗಳೂರಲ್ಲೆಲ್ಲ ರಾಜ್ಯದಲ್ಲಿ ಸ್ಪೋರ್ಟ್ಸ್ ನಡೆಯುತ್ತೆ ಅಂದರೆ ಅದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ. ಈ ವಾಲಿಬಾಲ್ ಅಂತೂ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ನಾವು ಪ್ರತಿ ತಿಂಗಳು ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಮಾಡ್ತಾನೇ ಇರ್ತೀವಿ ನಿರಂತರವಾಗಿ ಈ ಸ್ಟೇಡಿಯಮಲ್ಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಲ್ಲಿ ಯಾರಾದರೂ ಸ್ಪೋರ್ಟ್ಸ್ ಮಾಡಬೇಕಾದ್ರೂ ಕೂಡ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್. ಯಾಕಂತಂದರೆ ಈ ಸ್ಟೇಡಿಯಮ್ಮು ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಚೆನ್ನಾಗಿ ಮಾಡಿಟ್ಟಿದ್ದೀವಿ. ಈ ರಾಮಲಿಂಗಾರೆಡ್ಡಿಯವ್ರ ಸಹಕಾರ, ಸೋಮ್ಯಾರೆಡ್ಡಿಯವ್ರ ಸಹಕಾರ ಮತ್ತು ರಾಮಲಿಂಗಾರೆಡ್ಡಿಯವ್ರ ಮಿನಿಸ್ಟರ್ ಆಗಿದ್ದಾಗ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಟ್ ಕೊಟ್ಟರು. ಆವಾಗ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ. ನಾನು ಪಾರ್ಟಿ ಲೀಡ್ರಾಗಿ ಕಾರ್ಪೊರೇಷನಲ್ಲಿ ಬೇಕಾದಷ್ಟು ಗ್ರ್ಯಾಂಟ್ ತೊಗೊಂಬಂದು ಇವತ್ತು ವಿಶೇಷವಾಗಿ ನಾನು ಒಂದು ಈ ಸ್ಟೇಡಿಯಮ್ನ ಕೂಡ ಮಾಡಿದ್ದೀನಿ. ಇಂಡೋರ್ ಸ್ಟೇಡಿಯಂ ಮಾಡೋಕ್ಕೆ ಸೋಮ್ಯಾರೆಡ್ಡಿಯವರು ಕೂಡ ಸಹಕಾರ ನೀಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಟೀಚರ್ಸು ಪೇಸಾ ಅಕಾಡೆಮಿಯವರು ಎಲ್ಲ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಅವರು ಕೂಡ ಎಲ್ಲ ಕಡೆ ಓಡಾಡಿ ಒಂದು ತಿಂಗಳಿಂದ ಆರ್ಗನೈಸ್ ಮಾಡಿ ಎಲ್ಲರೂ ಸಹಕಾರ ನೀಡಿದ್ದಾರೆ. ಆ ಪೇಸಾ ಅಕಾಡೆಮಿಗೂ ಮತ್ತು ಎಲ್ಲ ಸಹಕಾರ ನೀಡಿದಂಥ ಎಲ್ಲ ಗಣ್ಯರಿಗೂ, ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಕ್ರೀಡಾ ರತ್ನ ಪ್ರಶಸ್ತಿ ಕೂಡ ನಮ್ಮ ಭಕ್ತವತ್ಸಲಂ ಅವರಿಗೆ, ಮುನ್ರಾಜ್ ಅವರಿಗೆ ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ನಮ್ಮ ಅಸ್ಲಂ ಅವರು ಈಗ ಸ್ಪೋರ್ಟ್ಸ್ ಟೀಚರಾಗಿ ಸರ್ಕಾರದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಇವತ್ತು ಅವರು ಕೂಡ ಈ ತಿಂಗಳು ರಿಟೈರ್ಡ್ ಆಗ್ತಾಯಿದ್ದಾರೆ. ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ದೀವಿ. ನಮ್ಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ರಾಮಲಿಂಗಾರೆಡ್ಡಿಯವರು ಬಂದು ಉದ್ಘಾಟನೆ ಮಾಡಿದ್ರು. ಸಮಾರಂಭ ಕೂಡ ನಮ್ಮ ರಾಮಲಿಂಗಾರೆಡ್ಡಿಯವರು ಬಂದಿದ್ದಾರೆ. ನೀವು 29 ವರ್ಷದಿಂದ ಕೂಡ ರಾಮಲಿಂಗಾರೆಡ್ಡಿಯವರು ಉದ್ಘಾಟನೆಗೆ ಒಂದೂ ಮಿಸ್ ಆಗಿಲ್ಲ, ಬರ್ತಾನೆ ಇದ್ದಾರೆ. ಅಂದರೆ ಅವರ ಸಹಕಾರ ಈ ಸ್ಪೋರ್ಟ್ಸ್ಗೆ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಎಲ್ಲರೂ ಸಹಕಾರ ಕೂಡ ನೀಡಿದ್ದಾರೆ. ಇವತ್ತು ಮ್ಯಾಚ್ ತುಂಬ ಚೆನ್ನಾಗಿ ನಡೆದಿದೆ. ಇವತ್ತು ಈ ವಾಲಿಬಾಲ್ ಪಂದ್ಯಾವಳಿ ನಡೆಯೋದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಮಕ್ಕಳು ಕೂಡ ಭವಿಷ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬಂದು ಇವತ್ತು ಆಡಿರೋದಕ್ಕೆ ಎಲ್ಲರಿಗೂ ಕೂಡ, ಎಲ್ಲ ಶಾಲೆ ಮಕ್ಕಳಿಗೆ ಮತ್ತು ಎಲ್ಲ ಪೇರೆಂಟ್ಸ್ಗೆ ನಮ್ಮ ಪೇಸಾ ಅಕಾಡೆಮಿಗೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ.